ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇದೇ ಭಾನುವಾರ ಹಾಗೆ ಸೋಮವಾರ ನಮಗೆ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇದರ ಸ್ಟಾರ್ಟಿಂಗ್ ಟೈಮಿಂಗು ನಾರ್ಮಲ್ ಆಗೇ ಇದೆ, ಅಂದ್ರೆ ಭಾನುವಾರ ಬೆಳಿಗ್ಗೆ 3:30, ಅದೇ ರೀತಿ ಸೋಮವಾರ ಬೆಳಿಗ್ಗೆ 3:30. ಬಟ್ ಈ ಒಂದು ಶೋನ WWE ಅವರು 5 ಗಂಟೆ ಶೋ ಆಗಿ ಬುಕ್ ಮಾಡ್ತಾರಂತೆ. ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ಈಗಾಗಲೇ ಸಮ್ಮರ್ ಸ್ಲಾಮ್ ನ ಪೋಸ್ಟ್ ಶೋ ಅಂತ 8:30 ಶೆಡ್ಯೂಲ್ ಕೂಡ ಇಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೈಟ್ 1 ಕೂಡ 5 ಗಂಟೆಯ ಶೋ, ಅದೇ ರೀತಿ ನೈಟ್ 2 ಕೂಡ 5 ಗಂಟೆಯ ಶೋ ಆಗುತ್ತೆ. ಸೊ 3:30 ಶೋ ಪ್ರಾರಂಭ ಆಗಿ 8:30 ಶೋ ಮುಗಿಯುತ್ತೆ. ಸೊ ಟೋಟಲ್ ಆಗಿ 2 ದಿನದಿಂದ 10 ಗಂಟೆಯ ಸಮ್ಮರ್ ಸ್ಲಾಮ್ ಶೋನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡ್ತೀವಿ. ಅಂಡ್ ಹಂಗೆ ಸ್ವಲ್ಪ ಟಿಕೆಟ್ ಸೇಲ್ಸ್ ಬಗ್ಗೆನೂ ಕೂಡ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ಸಮ್ಮರ್ ಸ್ಲಾಮ್ ನ ನೈಟ್ 1 ನಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 50,088. ಅಂಡ್ ಈಗಾಗಲೇ WWE ಅವರು 47,468 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2,416 ಟಿಕೆಟ್ಸ್ ಗಳು. ಅಂಡ್ ಈ ಕಡೆ ನೈಟ್ 2 ಕಡೆ ಬರೋದಾದ್ರೆ, ನೈಟ್ 2 ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 53,360. ನನಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾಕಂದ್ರೆ ನೈಟ್ 1 ಕೂಡ ಸೇಮ್ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರೋದು, ಅದೇ ರೀತಿ ನೈಟ್ 2 ಕೂಡ ಸೇಮ್ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರೋದು. ಬಟ್ ಸೀಟಿಂಗ್ ಕೆಪಾಸಿಟಿ ನೈಟ್ 2 ಗೆ ಜಾಸ್ತಿ ಮಾಡಿದ್ದಾರೆ. ನೈಟ್ 2 ಅಲ್ಲಿ 53,360 ಸೀಟಿಂಗ್ ಕೆಪಾಸಿಟಿ ಇರೋದು. ಅಂಡ್ ಈಗಾಗಲೇ WWE ಅವರು 51,672 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 1,543 ಟಿಕೆಟ್ಸ್ ಗಳು ಮಾತ್ರ. ಸೊ ಆದಷ್ಟು ಬೇಗ ಈ 2 ಶೋಗಳು ಕೂಡ ಸೋಲ್ಡ್ ಔಟ್ ಆಗುತ್ತೆ. ಅಫ್ಕೋರ್ಸ್ WWE ಅವರು ಸೋಲ್ಡ್ ಔಟ್ ಅಂತಾನೆ ಹೇಳ್ತಾರೆ. ಅಂಡ್ ಈಗ ಸಮ್ಮರ್ ಸ್ಲಾಮ್ ನ ಸ್ಟೇಜ್ ಕಡೆ ಬರೋದಾದ್ರೆ, ಕೆಲವೊಂದಷ್ಟು ಫೋಟೋಸ್ ಗಳು ಕೂಡ ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ WWE ಅವರು ಒಂದು ಬಿಗ್ ಕಸ್ಟಮ್ ಸ್ಟೇಜ್ ನ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪಿರಮಿಡ್ ರೀತಿ ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಉಲ್ಟಾ ಪಿರಮಿಡ್ ನೋಡೋದಕ್ಕೆ ಸಿಗುತ್ತೆ ಅಂತ, ಸ್ವಲ್ಪ ಜನ ಸೀದಾ ಪಿರಮಿಡ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಫೋಟೋದಲ್ಲಿ ನಾವು ಮೇಲ್ಗಡೆ ನೋಡಿದ್ರೆ ದೊಡ್ಡ ಸ್ಕ್ರೀನು, ಅದಾದ್ಮೇಲೆ ಅದ್ರ ಕೆಳಗಡೆ ಸ್ವಲ್ಪ ಚಿಕ್ಕ ಸ್ಕ್ರೀನು, ಅಂಡ್ ಫೈನಲ್ ಆಗಿ ಇನ್ನ ಸ್ವಲ್ಪ ಚಿಕ್ಕ ಸ್ಕ್ರೀನ್ ನ ನೋಡಬಹುದು. ಅಂಡ್ ಇದರಿಂದ ಪ್ರಾಬಬ್ಲಿ ಒಂದು ರೀತಿ ಉಲ್ಟಾ ಪಿರಮಿಡ್ ರೀತಿ ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಷ್ಟೇ ಅಲ್ಲ, ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನ WWE ಅವರು ಹೋಲ್ಡ್ ಮಾಡಿದಾರಂತೆ, ಯಾಕಂದ್ರೆ ಅಲ್ಲಿ ಹೆವಿ ಸ್ಟ್ರಾಮ್ಸ್ ಗಳು ಬರ್ತಾ ಇದೆಯಂತೆ. ಸೊ ಆದಷ್ಟು ಬೇಗ ಈ ಒಂದು ಕನ್ಸ್ಟ್ರಕ್ಷನ್ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ. ಇನ್ನೇನು ಬಾಕಿ ಉಳಿದಿರೋದು ಒಂದೇ ದಿನ ಅಷ್ಟೇ. ಒಂದೇ ದಿನದಲ್ಲಿ WWE ಅವರು ಈ ಒಂದು ಕಂಪ್ಲೀಟ್ ಸ್ಟೇಜ್ ನ ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿ ಮಾಡಿದ್ರು. ಅಂಡ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಟ್ರಿಪಲ್ ಎಚ್ ಅವರು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಟ್ರಿಪಲ್ ಎಚ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ, ನಮಗೆ ಈ ರೀತಿ ಕೆಲಸ ಮಾಡ್ಕೊಳ್ಳೋದಕ್ಕೆ US ಅಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ, ಅಂಡ್ ಎಲ್ಲರಿಗೂ ಕೂಡ ಆರೋಗ್ಯನ ಕೊಡ್ತಾ ಇರೋದಕ್ಕೆ ಅಂತ. ಅಷ್ಟೇ ಅಲ್ಲ, ವೈಟ್ ಹೌಸ್ಗೂ ಕೂಡ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಟ್ರಿಪಲ್ ಎಚ್ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಅಂಡ್ ವೈಟ್ ಹೌಸ್ ಅಲ್ಲೇ ನಮ್ಮ ಟ್ರಿಪಲ್ ಎಚ್ ಅವರ ಐಕಾನಿಕ್ ವಾಟರ್ ಸ್ಪ್ಲಿಟ್ ಪೋಸ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಪೋಸ್ ನ ವೈಟ್ ಹೌಸ್ ಅಲ್ಲೇ ಹೋಗಿ ಮಾಡಿದ್ದಾರೆ. ಅಂಡ್ ಇದನ್ನ ವೈಟ್ ಹೌಸ್ ಅವರೇ ಅಫಿಷಿಯಲ್ ಆಗಿ ಪಬ್ಲಿಷ್ ಕೂಡ ಮಾಡಿದ್ದಾರೆ. ಏನೇ ಆಗ್ಲಿ, ಇದರಿಂದ ಗೊತ್ತಾಗ್ತಾ ಇದೆ ನಮ್ಮ ವಿನ್ಸ್ ಮಿಕ್ಮೆನ್ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ರಿಲೇಶನ್ಶಿಪ್ ಯಾವ ರೀತಿ ಇತ್ತು, ಅದೇ ರೀತಿ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅಂದ್ರೆ ಆ ರೀತಿ ರಿಲೇಶನ್ಶಿಪ್ ಅಲ್ಲ, ಅಂದ್ರೆ ಫ್ರೆಂಡ್ಲಿ ಆಗಿ ಸಪೋರ್ಟಿವ್ ಆಗಿ ರಿಲೇಶನ್ಶಿಪ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ 2025 ನ ರಿಟರ್ನ್ ಬಗ್ಗೆ. 2020 ರಿಂದ 2024 ಕೂಡ ಪ್ರತಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಒಂದು ಶಾಕಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 2020 ನಮಗೆ ಅಫ್ಕೋರ್ಸ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. 2021 ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗಿತ್ತು. 2022 ಬೇಲಿ, ಇಯೋಸ್ಕೈ ಹಾಗೆ ಡಕೋಟಾ ಕೈ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 2023 ಜಿಮ್ಮಿ ಊಸೋ ಅವರ ಶಾಕಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 2024 ಅಫ್ಕೋರ್ಸ್ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ 2025 WWE ಅವರು ಯಾರ ರಿಟರ್ನ್ ನ ಪ್ಲಾನ್ ಮಾಡ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಕಾದ್ ನೋಡೋಣ ಗೈಸ್, ಒಂದು ರಿಟರ್ನ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಇನ್ನೂ ಕೂಡ ಹೈಪ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE ಅನ್ರಿಯಲ್ ಡಾಕ್ಯುಮೆಂಟರಿ ಬಗ್ಗೆ. ಅನ್ರಿಯಲ್ ಡಾಕ್ಯುಮೆಂಟರಿಲಿ ಇನ್ನ 3 ಎಪಿಸೋಡ್ಸ್ ಗಳು ಬಾಕಿ ಇದೆ. ನಾನು ಆದಷ್ಟು ಬೇಗ ಅದನ್ನ ರಿವ್ಯೂ ಮಾಡ್ತೀನಿ. ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀನಿ, ಯಾಕಪ್ಪ ಅಂದ್ರೆ ಸಮ್ಮರ್ ಸ್ಲಾಮ್ ಹತ್ರ ಬರ್ತಾ ಇದೆ. ಸೊ ಆದಷ್ಟು ಬೇಗ ನನ್ನ ಪ್ರೆಡಿಕ್ಷನ್ ವಿಡಿಯೋ ಕೂಡ ನಾಳೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಬಗ್ಗೆನೇ ಮಾತುಕತೆಗಳು ಈ ಒಂದು ಚಾನಲ್ ಅಲ್ಲಿ ಆಗುತ್ತೆ. ಸೊ ಸಮ್ಮರ್ ಸ್ಲಾಮ್ ಎಲ್ಲ ಮುಗಿದ್ಮೇಲೆ ಆ ಎಪಿಸೋಡ್ಸ್ ಗಳ ವಿಡಿಯೋನ ನಾನು ಮತ್ತೊಮ್ಮೆ ತಗೊಂಡು ಬರ್ತೀನಿ. ಸದ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಆ ಒಂದು ಎಪಿಸೋಡ್ ಅಲ್ಲಿ ಆದಂತಹ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದಾರೆ. ಅಫ್ಕೋರ್ಸ್ ಅನ್ರಿಯಲ್ ಎಪಿಸೋಡ್ಸ್ ಗಳು ಬಂದಾಗ ಕಾಂಟ್ರವರ್ಸಿ ಆಗ್ಲೇಬೇಕಾಗಿತ್ತು. ಅಂಡ್ ಅದ್ರ ಬಗ್ಗೆ ನಮ್ಮ ಟ್ರಿಪಲ್ ಎಚ್ ಅವರು ಮಾತಾಡ್ತಾ, ನಮಗೆ ಮೊದಲೇ ಗೊತ್ತಿತ್ತು ಕಾಂಟ್ರವರ್ಸಿ ಆಗುತ್ತೆ ಅಂತ. ಸೊ ಕಾಂಟ್ರವರ್ಸಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಾದ್ರೆ, ಈ ಒಂದು ಬಿಸ್ನೆಸ್ ಇಲ್ಲಿ
ಸಿಗ್ತಾನೆ ಇರಲಿಲ್ಲ ಅಂತ ಒಂದ್ ರೀತಿ ಕೆಯಾಟಿಕ್ ವೇ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕಾಂಟ್ರವರ್ಸಿಗೆಲ್ಲ ನಮ್ಮ ಟ್ರಿಪಲ್ ಎಚ್ ಆಗಿ ಡಬ್ಲ್ಯೂ ಕಂಪನಿ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ AEW ಕಂಪನಿ ಬಗ್ಗೆ ಮಾತಾಡ್ತಾರೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಕಂಪನಿಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ರಿಲೀಸ್ ಆಗಿ AEW ಕಂಪನಿಗೆ ಹೋಗಿ ಸೇರ್ಕೋತಾರೆ. ಅಂದ್ರೆ AEW ಕಂಪನಿನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರೇ ಮೈನ್ ರೀಸನ್ ಅಂತಾನೆ ಹೇಳ್ಬಹುದು. ಸೊ ತಾನು ಬಿಲ್ಡ್ ಮಾಡಿದಂತಹ ಕಂಪನಿನ ಯಾಕೆ ಕೋಡಿ ರೋಡ್ಸ್ ಅವರು ಲೀವ್ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಆನ್ಸರ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ AEW ಕಂಪನಿಯಲ್ಲಿ ನನಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಎಲ್ಲಿ ನನಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗೋದಿಲ್ವೋ ಅಲ್ಲಿ ನಾನು ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂಡ್ ಅದಕ್ಕೋಸ್ಕರ ನಾನು AEW ಕಂಪನಿನ ಲೀವ್ ಮಾಡಿದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಫ್ಕೋರ್ಸ್ ನಮ್ಮ ಕೋಡಿ ರೋಡ್ಸ್ ಅವರ ಜೀವನದಲ್ಲಿ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬಹುದು. AEW ಕಂಪನಿನ ಲೀವ್ ಮಾಡ್ತಾರೆ. ರಸಲ್ಮೇನಿಯಾ 38 ಅಲ್ಲಿ WWE ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅಂಡ್ ಈಗ WWE ಟಾಪ್ ಸ್ಟಾರ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು WWE ಕಂಪನಿಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಅವರು ತನ್ನ ಹೀಲ್ ಟರ್ನ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನನ್ನ ಹೀಲ್ ಟರ್ನ್ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ತುಂಬಾನೇ ವಿಭಿನ್ನವಾಗಿರುತ್ತೆ. ಅಂದ್ರೆ ನಾನೇನಾದ್ರೂ ಹೀಲ್ ಟರ್ನ್ ಆದ್ರೆ ನಿಮಗೆ ಮ್ಯೂಸಿಕ್ ನೋಡೋದಕ್ಕೆ ಸಿಗೋದಿಲ್ಲ, ನನ್ನ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗೋದಿಲ್ಲ, ನನ್ನ ಅದು ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅಂಡ್ ತುಂಬಾನೇ ವಿಚಿತ್ರವಾಗಿರುತ್ತೆ ಅಂಡ್ ನನ್ನನ್ನ ನಾನು ಕ್ಯಾನ್ಸಲ್ ಮಾಡ್ಕೋತೀನಿನೋ ಆ ರೀತಿ ಇರುತ್ತೆ ನನ್ನ ಹೀಲ್ ಟರ್ನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕಮೆಂಟ್ ನ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಆ ಒಂದು ಹೀಲ್ ಟರ್ನ್ ಬರೋದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಆ ಒಂದು ಹೀಲ್ ಟರ್ನ್ ಆಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಸಮ್ಮರ್ ಸ್ಲಾಮ್. ಸೊ ಸಮ್ಮರ್ ಸ್ಲಾಮಿಗೆ ಎಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ WWE ಕಂಪನಿ ಬಳಿ ಇರೋದು ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ. ನಿಜವಾಗ್ಲೂ ನಾಳೆ ಸ್ಮ್ಯಾಕ್ ಡೌನ್ ನ WWE ಅವರು ಚೆನ್ನಾಗಿ ಬುಕ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಕಳೆದ ಸ್ಮ್ಯಾಕ್ ಡೌನ್ ಅಂತೂ ನಿಜವಾಗ್ಲೂ ನನ್ನ ಕಣ್ಮುಂದೆ ಇದೆ. ಏನ್ ಸ್ಮ್ಯಾಕ್ ಡೌನ್ ಗುರು, ಅದು ಚೂರು ಕೂಡ ಚೆನ್ನಾಗಿರ್ಲಿಲ್ಲ. ಆ ರೀತಿ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ರೀತಿ ವಿಚಾರಗಳನ್ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ವರ್ಸಸ್ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಮ್ಯಾಚ್ ನ WWE ಅವರು ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, WWE ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜೂಲಿಯಾ ವರ್ಸಸ್ ಜಲಿನಾ ವೇಗಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ನು ಕೂಡ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ದೆಲ್ಲೂ ಕೂಡ ನಮಗೆ ಬ್ಲಡ್ ಲೈನ್ ಸ್ಟೋರಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು ಸೋಲೋ ಸಿಕೋವಾ ಹಾಗೆ ಜೇಕೋಬ್ ಫಾಟೋ ಅವರ ನಡುವೆ. ಅಂಡ್ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಫ್ಯೂಡ್ ಕೂಡ ಕಂಟಿನ್ಯೂ ಆಗೋದು ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರು ಕೂಡ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.